ನಮಸ್ತೆ ಎಲ್ರಿಗೂ. ಇವತ್ತಿನ ಟಾಪಿಕ್ಕು ರೆಡ್ ಕಲರು ನಂಬರ್ 7. ನಮ್ಮ ಎಡಗೈ ಮಧ್ಯ ಬೆರಳು ರೆಡ್ ಕಲರು ನಂಬರ್ 7 ತತ್ವ ದಿಕ್ಕನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾವು ನಂಬರ್ 7 ರೆಡ್ನ ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂದರೆ, ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಒಂದು ಡೈರೆಕ್ಷನ್ ಇದ್ದರೆ ನಾವು ಅದರಲ್ಲಿ ಸಕ್ಸಸ್ ಕಾಣ್ಬೋದು. ಇದೇ ರೀತಿ ನಾವು ಒಂದು ಕೆಲಸದಲ್ಲಿ ಫೋಕಸ್ ಆಗಿ ಅದೇ ಡೈರೆಕ್ಷನಲ್ಲೇ ಹೋಗಿ ಆ ಕೆಲಸನ ನಾವು ಒಂದು ಯಶಸ್ವಿ ಆಗಬೇಕು ಅಂದಾಗ ನಾವು ರೆಡ್ ಕಲರ್ 7ನ ವಾಲ್ಪೇಪರ್ ಆಗಿ ಯೂಸ್ ಮಾಡ್ಬೋದು. ಇದು ಸ್ಟೂಡೆಂಟ್ಸಿಗೆ ಅವರ ಗೋಲ್ ಅಚೀವ್ ಮಾಡೋಕ್ಕೆ, ಓದೋ ಕಡೆ ಗಮನ ಕೊಡೋಕ್ಕೆ, ಅದೇ ಡೈರೆಕ್ಷನಲ್ಲೇ ಹೋಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅವರು ಅವರ ಮೊಬೈಲ್ ಸ್ಕ್ರೀನಿಗೆ ನಂಬರ್ 7 ರೆಡ್ ಹಾಕ್ಕೊಳೋದ್ರಿಂದ ಅವರ ಡೈರೆಕ್ಷನ್ನು ಒಂದು ಕ್ಲಿಯರಿಟಿ ಇರುತ್ತೆ. ನಾವು ಯಾವ ಡೈರೆಕ್ಷನ್ನಲ್ಲಿ ಹೋಗಬೇಕು ಅನ್ನೋದು ಒಂದು ಕ್ಲಿಯರಿಟಿಯಾಗಿ ಅವರು ಅದರಲ್ಲಿ ಸಕ್ಸಸ್ ಕಾಣೋಕ್ಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ನಾವು ರೆಡ್ನ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆ ಯೂಸ್ ಮಾಡ್ಕೋಬೋದು ಅಂದರೆ, ನಾವು ಈಗ ಕೆಲಸದಲ್ಲಿ ಹೆಂಗೆ ಡೈರೆಕ್ಷನ್ ಬೇಕಾದರೆ ನಂಬರ್ 7 ರೆಡ್ನ ಯೂಸ್ ಮಾಡ್ತೀವೋ, ನಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಒಂದು ಏನೇ ಡೈರೆಕ್ಷನ್ ಕೊಡಬೇಕು ಅಂದಾಗ ನಾವು ಅಲ್ಲಿ ರೆಡ್ ಕಲರ್ ಅಪ್ಲೈ ಮಾಡೋದ್ರ ಮೂಲಕ ಅಲ್ಲಿ ನಮಗೆ ಇರ್ತಕ್ಕಂಥ ಸಮಸ್ಯೆನ ಕ್ಲಿಯರ್ ಮಾಡ್ಕೋಬೋದು. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮಲಬದ್ಧತೆ ಇದ್ದಾಗ ಅಲ್ಲಿ ಒಂದು ಡೈರೆಕ್ಷನ್ ನಾವು ಕೊಟ್ಟು ಆ ಮಲಬದ್ಧತೆನ ಕ್ಲಿಯರ್ ಮಾಡ್ಕೋಬೇಕು ಅಂದರೆ, ಎಡಗೈ ಹೆಬ್ಬೆರಳು ಜಾಯಿಂಟ್ಗೆ ನಾವು ರೆಡ್ ಹಾಕೋದ್ರಿಂದ ನಮಗೆ ಮಲವಿಸರ್ಜನೆಯಾಗಿ ಅಲ್ಲಿ ಮಲಬದ್ಧತೆ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ಡೈರೆಕ್ಷನ್ ಕೊಟ್ಟ ಹಾಗೆ ಇಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಒಂದು ಡೈರೆಕ್ಷನ್ನ ನಾವು ಚೇಂಜ್ ಮಾಡಬೇಕು ಅಂತ ಇದ್ದಾಗ, ಒಂದೇ ಥಾಟು ಬರ್ತಾ ಇದೆ, ನಮ್ಮ ಥಾಟಿನ ಡೈರೆಕ್ಷನ್ ಚೇಂಜ್ ಆಗಬೇಕು, ನಾವು ಬೇರೆ ವೇಯಲ್ಲಿ ಯೋಚನೆ ಮಾಡಬೇಕು ಅಂದಾಗ ನಾವು ಎಡಗೈ ಮಧ್ಯ ಬೆರಳು ಉಗುರಿನ ಕೆಳಗೆ ರೆಡ್ ಹಾಕಬೇಕು. ಇಲ್ಲಿ ಮೇನಾಗಿ ನಾವು ರೆಡ್ ಕಲರ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಒಬ್ಬ ಪೇಷಂಟಿಗೆ ನಮಗೆ ಹುಷಾರಾಗಲ್ಲ ಅನ್ನೋ ಥಾಟು ತಲೆಯಲ್ಲಿ ಕೂತಿರುತ್ತೆ. ನಾವು ಅವ್ರಿಗೆ ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರೂ ಅವ್ರ ಥಾಟ್ ಚೇಂಜ್ ಆಗದೇ ಇದ್ದರೆ, ಅವರ ಯೋಚನೆ ಮಾಡೋಂತಹ ದಿಕ್ಕು ಚೇಂಜ್ ಆಗದೇ ಇದ್ದರೆ ಅದು ಅಲ್ಲಿ ವರ್ಕ್ ಆಗ್ತಾ ಹೋಗಲ್ಲ. ಅಂದರೆ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಅದು ವರ್ಕ್ ಆಗೋಲ್ಲ. ಇದರಿಂದ ನಮಗೆ ಹುಷಾರಾಗುತ್ತೆ ಅನ್ನೋಂತಹ ಭಾವನೆ ಬರೋಕ್ಕೆ, ಅವರ ಯೋಚನೆಯ ದಿಕ್ಕನ್ನು ಬದಲಾಯಿಸಲು ನಾವು ರೆಡ್ ಕಲರ್ನ ಯೂಸ್ ಮಾಡ್ಬೋದು. ಈ ರೀತಿ ನಾವು ಮಧ್ಯ ಬೆರಳು ಉಗುರಿನ ಹಿಂದೆ ರೆಡ್ ಕಲರ್ ಹಾಕಿದಾಗ ಅವರ ಏನು ಯೋಚನೆ ಇರುತ್ತೆ ಅದು ಚೇಂಜ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಕಫ ಇದ್ದಾಗ ನಾವು ಹೇಗೆ ಸ್ಕೈ ಬ್ಲೂ ಮತ್ತು ಆರೆಂಜನ್ನ ಕಫ ಕರಗೋಕ್ಕೆ ಹೇಗೆ ಯೂಸ್ ಮಾಡ್ತೀವೋ, ಕಫನ ಆಚೆ ಹಾಕೋಕ್ಕೆ ಅದಕ್ಕೆ ಒಂದು ಡೈರೆಕ್ಷನ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಕಫ ಜಾಯಿಂಟ್ಗೆ ರೆಡ್ ಕಲರ್ನ ಹಾಕ್ಬೋದು. ಇದೇ ರೀತಿ ನಾವು ಲಂಗ್ಸ್ ಜಾಯಿಂಟ್ಗೂ ಕೂಡ ರೆಡ್ ಹಾಕಿದರೆ ಅಲ್ಲಿರ್ತಕ್ಕಂಥ ಕಫ ಆಚೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಇದಲ್ಲದೆ ನಮಗೇನಾದರೂ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ, ಕಿವಿ ಮುಚ್ಕೊಂಡಂಗಾಗಿದೆ ಅಂತ ಅಂದಾಗ ಅಲ್ಲಿ ನಾವು ಡೈರೆಕ್ಷನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಕಿವಿಗೆ ಒಂದು ಡೈರೆಕ್ಷನ್ ಕೊಡಬೇಕು ಅಂದರೆ, ನಾವು ಎಡಗೈ ಮಧ್ಯ ಬೆರಳು ಇನ್ಸೆಟ್ ಸಿಸ್ಟಮಲ್ಲಿ ಇದನ್ನೇ ಒಂದು ದೇಹ ಅಂತ ತಗೊಳ್ತೀವಿ. ಇಲ್ಲಿ ಇದು ತಲೆ ಭಾಗ, ಹೊಟ್ಟೆ ಭಾಗ, ಇದು ಕೆಳಗಿನ ಹೊಟ್ಟೆ ಕೆಳಭಾಗ ಅಂತ ತಗೊತೀವಿ. ಇಲ್ಲಿ ನಾವು ಇದನ್ನು ಫೇಸ್ ಅಂತ ತಗೊಂಡಾಗ ನಾವು ಕಿವಿ ರಿಫ್ಲೆಕ್ಸ್ಗೆ ಇಲ್ಲಿ ರೆಡ್ ಹಾಕಿದಾಗ ನಮಗೇನು ಕಿವಿ ಕೇಳಿಸ್ತಾ ಇಲ್ಲ, ಅದಕ್ಕೆ ಒಂದು ಡೈರೆಕ್ಷನ್ ಬೇಕು ಅಂದಾಗ ನಾವು ರೆಡ್ ಕಲರ್ನ ಯೂಸ್ ಮಾಡ್ಬೋದು. ಇದೇ ರೀತಿ ನಾವು ಹಲವಾರು ಸಮಸ್ಯೆಗೆ ರೆಡ್ ಕಲರ್ನ ಡೈರೆಕ್ಷನಿಗೋಸ್ಕರ ಯೂಸ್ ಮಾಡ್ತಾ ಹೋಗ್ತೀವಿ. ಏನೇ ಒಂದು ಡೈರೆಕ್ಷನ್ ಕೊಟ್ಟು ಅಲ್ಲಿ ಕ್ಲಿಯರ್ ಮಾಡಬೇಕು ಅಂದಾಗ, ಅವರ ಥಾಟ್ಸ್ ಕೂಡ ಚೇಂಜ್ ಆಗಬೇಕು ಅಂದರೆ ನಾವು ರೆಡ್ ಕಲರ್ನ ಯೂಸ್ ಮಾಡ್ಬೋದು. ಬಾಡೀಲಿ ಅಥವಾ ಕಫ ಹೊರಗೆ ಹಾಕಬೇಕು, ಮಲವಿಸರ್ಜನೆ ಅಥವಾ ಎಲ್ಲೇ ಒಂದು ನಮ್ಮ ಮೂಳೆ ಸಂಬಂಧಿತ ಸಮಸ್ಯೆಗಳಿಗೆ ಅವು ಸ್ಟ್ರಕ್ಚರು
ಡೈರೆಕ್ಷನ್ ಅಂದರೆ ನೇರವಾಗಬೇಕು ಅಂತ ನಾವು ಏನು ಅನ್ಕೊತೀವೋ ಅದಕ್ಕೂ ಸಹ ನಾವು ರೆಡ್ ಕಲರ್ನ ಯೂಸ್ ಮಾಡ್ಬೋದು. ಮಂಡಿ ನೋವಿಗೆ ನಾವು ಹೀಗೆ ರೆಡ್ ಕಲರ್ನ ಅಪ್ಲೈ ಮಾಡ್ಬೋದು. ಅಲ್ಲಿ ಏನೇ ಮೂಳೆಯ ಸಮಸ್ಯೆ ಇದ್ದರೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ನಾವು ಎಲ್ಲ ಕಲರ್ನೂ ಯೂಸ್ ಮಾಡ್ಬೋದಾ ಅಂತ ಕೇಳಿದರೆ ನಾವು ಆಲ್ಟರ್ನೇಟಾಗಿ ನಾವು ಕಲರ್ಗಳನ್ನ ಯೂಸ್ ಮಾಡ್ಬೋದು. ರೆಡ್ ಜೊತೆಗೆ ಬ್ಲ್ಯಾಕು, ನಂತರ ಸ್ಕೈ ಬ್ಲೂ ಬ್ಲ್ಯಾಕು, ಅಥವಾ ಒಂದು ದಿನ ಬ್ಲ್ಯಾಕು, ಒಂದಿನ ರೆಡ್ಡು, ಒಂದಿನ ಸ್ಕೈ ಬ್ಲೂ, ಈ ಥರ ಯೂಸ್ ಮಾಡೋದ್ರಿಂದ ಮಂಡಿ ನೋವು ಕ್ರಮೇಣ ನಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಹೀಗೆ ನಾವು ರೆಡ್ ಕಲರ್ನ ಯೂಸ್ ಮಾಡಿ ಅನೇಕ ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡ್ಕೋಬೋದು. ಕಮೆಂಟ್ಸಲ್ಲಿ ಬಂದಿರತಕ್ಕಂಥ ಕೆಲವೊಂದು ಕ್ವಶನ್ಸಿಗೆ ನಾನು ಇವಾಗ ಆನ್ಸರ್ ಮಾಡ್ತೀನಿ. ಬಿ ಪಿ ಮತ್ತು ಶುಗರ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಅಂದರೆ ಬಿ ಪಿ ಶುಗರ್ ಬಗ್ಗೆ ನಾವು ಹೇಳಬೇಕು ಅಂದಾಗ ಅವರ ಸಿಮ್ಟಮ್ಸನ್ನು ಅನಲೈಸ್ ಮಾಡಿ ಆವಾಗ ನಾವು ಕಲರ್ ಹೇಳಬೇಕು. ಇವಾಗ ಜನ್ರಲ್ಲಾಗಿ ನಾವು ಕಲರ್ ಹೇಳ್ತಾ ಹೋದಾಗ ಅಪ್ಲೈ ಮಾಡಿಕೊಂಡು ಸಮಸ್ಯೆಗಳು ಸಹ ಆಗ್ಬೋದು. ಆದ್ದರಿಂದ ಜನ್ರಲ್ಲಾಗಿ ಹೇಳೋದಾದರೆ ಎಲ್ಲರಿಗೂ ಲೋ ಬಿ ಪಿ ಇದ್ದಾಗ ನಾವು ರೆಡ್ ಕಲರ್ನ ಯೂಸ್ ಮಾಡಬೇಕು. ಲೋ ಬಿ ಪಿ ಇದ್ದಾಗ 2 ಥಂಬ್ ಹಿಂದ್ಗಡೆ ನಾವು ರೆಡ್ ಕಲರ್ನ ಹಾಕ್ತಾ ಹೋಗಬೇಕು. ಅದೇ ಹೈ ಬಿ ಪಿ ಇದ್ದಾಗ ಡಾರ್ಕ್ ಬ್ಲೂ ಕಲರ್. ಹೈ ಬಿ ಪಿ ಇದ್ದಾಗ ಅದೇ 2 ಥಂಬ್ ಕೆಳಗೆ ಡಾರ್ಕ್ ಬ್ಲೂ ಅಪ್ಲೈ ಮಾಡಬೇಕು. ಈ ರೀತಿ ಡಾರ್ಕ್ ಬ್ಲೂ ಅಪ್ಲೈ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದರೆ ಟ್ಯಾಬ್ಲೆಟ್ಸ್ನ ನಿಲ್ಲಿಸಬಾರ್ದು. ನೀವು ಕಲರ್ ಹಾಕ್ಕೊಂಡ ತಕ್ಷಣವೇ ಬಿ ಪಿ ನಾರ್ಮಲಿಗೆ ಬರುತ್ತೆ ಅಂತೇಳಿ ತಿಳ್ಕೊಂಡು ನೀವು ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡಬಾರ್ದು. ಟ್ಯಾಬ್ಲೆಟ್ಸ್ ತಗೊಳ್ತಾನೆ ನೀವು ಕಲರ್ನ ಅಪ್ಲೈ ಮಾಡ್ತಾ ಬಂದಾಗ ನೀವು ನೆಕ್ಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಚೆಕ್ ಮಾಡಿ ಬಿ ಪಿ ಹೈ ಬಿ ಪಿ ಇದ್ದವ್ರಿಗೆ ನಾರ್ಮಲ್ ಆಗಿದ್ದರೆ ಟ್ಯಾಬ್ಲೆಟ್ಸ್ನ ಬಿಡೋಕ್ಕೆ ಹೇಳ್ತಾರೆ, ಇಲ್ಲ ಡೋಸೇಜ್ನ ಕಡಿಮೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕಲರ್ ಥೆರಪಿ ಯೂಸ್ ಮಾಡೋರಿಗೆ ಹೇಳೋದೇನೆಂದರೆ ಶುಗರ್ಗೆ ಆಗಲಿ ಬಿ ಪಿಗೆ ಆಗಲಿ ಸಡನ್ನಾಗಿ ನೀವು ತಗೊಳ್ತಕ್ಕಂಥ ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡೋಂಗಿಲ್ಲ. ಕಲರ್ಸ್ನ ಯೂಸ್ ಮಾಡ್ತಾ ಟ್ಯಾಬ್ಲೆಟ್ಸ್ ತಗೊಳ್ತಾ ಬರಬೇಕು. ನಿಮಗೆ ಹೆಲ್ತಲ್ಲಿ ಸ್ವಲ್ಪ ವೇರಿಯೇಷನ್ ಅನಿಸಿದರೆ ಅಥವಾ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ನಿಮಗೇನಾದರೂ ಬಿ ಪಿ ಕಡಿಮೆ ಆಗಿದ್ದರೆ ಅಥವಾ ಹೈ ಆಗಿದ್ದರೆ ನಿಮಗೆ ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡಬೇಕು ಅಥವಾ ಡೋಸೇಜ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಡಾಕ್ಟರೇ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಅಲ್ಲಿವರೆಗೂ ಯಾರೂ ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡೋಂಗಿಲ್ಲ. ಶುಗರ್ಗೆ ಹೇಳಬೇಕು ಅಂದರೆ ಮೇನಾಗಿ ಶುಗರ್ ಬರೋದೇ ಸ್ಟಮಕ್ಕು, ಸ್ಪ್ಲೀನು ವೀಕ್ನೆಸ್ಸಿಂದ. ಇಲ್ಲಿ ನಾವು ಹೇಳಬೇಕು ಅಂದರೆ ಚಲನೆ ಕಡಿಮೆ ಆಗಿ ಅವರ ಸ್ಟಮಕ್ ಏನಿದೆ ಅಲ್ಲಿ ಹೀಟ್ ಕಡಿಮೆ ಆಗಿ ಅವರ ಡೈಜೆಷನ್ ವೀಕ್ ಆಗಿ ಇದರಿಂದನೇ ಜಾಸ್ತಿ ಶುಗರ್ ಬರೋದು. ಇಲ್ಲಿ ಮೇನಾಗಿ ಶುಗರು ಬಂದಿರೋರು ವಾಕ್ ಮಾಡಿದರು ಅಂದರೆ ಶುಗರು ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ. ಅಬ್ಸರ್ವ್ ಮಾಡಿರ್ಬೋದು, ಶುಗರ್ ಪೇಷಂಟ್ಸಿಗೆ ಡಾಕ್ಟರ್ ಏನು ಹೇಳ್ತಾರೆ, ವಾಕ್ ಮಾಡಬೇಕು ಡೈಲಿ ಅಂತ. ಡೈಲಿ ವಾಕ್ ಮಾಡಿದಾಗ ಅವ್ರಿಗೆ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿರುತ್ತೆ. ಅದೇ ಕೂತೇ ಇದ್ದರು ಅಂದರೆ ಅವ್ರಿಗೆ ಶುಗರು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕಾರಣ ಏನು ಅಂದರೆ ನಮ್ಮ ಸ್ಪ್ಲೀನು ಮತ್ತು ಸ್ಟಮಕ್ ಮೆರಿಡಿಯನ್ ಬಂದು 2 ಕಾಲಲ್ಲೂ ಹೋಗಿರೋದ್ರಿಂದ ನಾವು ವಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಸ್ಟಮಕ್ಕು ಸ್ಪ್ಲೀನು ಸ್ಟ್ರೆಂಥನ್ ಆಗ್ತಾ ಬರುತ್ತೆ ಅಥವಾ ಸ್ಟಮಕ್ಕು ಹೀಟಾಗಿ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ. ಇದರಿಂದ ನಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿರೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ನಾವು ಕೂತಲ್ಲೇ ಇದ್ದು ನಾವು ಫುಡ್ಡು ಕೂಡ ಮೇಂಟೈನ್ ಮಾಡದೇ ಇದ್ದಾಗ ಅಲ್ಲಿ ಶುಗರು ಲೆವೆಲ್ಲು ಜಾಸ್ತಿ ಆಗೋಕ್ಕೆ ಕಾರಣ. ಇದರಿಂದ ಶುಗರ್ ಇರೋರು ಮೇನಾಗಿ ಹಣ್ಣುಗಳನ್ನ ಅವಾಯ್ಡ್ ಮಾಡಬೇಕು, ಸ್ವೀಟ್ಸು, ಹಾಲಿನ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಏನೇ ತಗೊಂಡ್ರೂ ಮಧ್ಯಾಹ್ನ ಟೈಮಲ್ಲಿ ಒಂದು ಕಡಿಮೆ ಪ್ರಮಾಣದಲ್ಲಿ ತಗೊಳ್ತಾ ಹೋಗಬೇಕು. ಅದೇ ಬೆಳಗ್ಗೆ ಟೈಮಲ್ಲಿ ಹಾಲು ಮೊಸರು ಮಜ್ಜಿಗೆ ಅವಾಯ್ಡ್ ಮಾಡಬೇಕು. ನೈಟ್ ಹಾಲು ಮೊಸರು ಮಜ್ಜಿಗೆ ಅವಾಯ್ಡ್ ಮಾಡಬೇಕು.
ಇವೆಲ್ಲ ನಾವು ಮೇಂಟೈನ್ ಮಾಡೋದ್ರಿಂದ ನಮ್ಮ ಶುಗರ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಕಲರ್ ಹೇಳೋದಾದರೆ ನಾವು ಸ್ಪ್ಲೀನು ಮತ್ತು ಸ್ಟಮಕ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಇಲ್ಲಿ ನಾವು ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ, ಎರಡು ಕೈಯಲ್ಲೂ ಹೀಗೆ ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಮತ್ತು ಸ್ಪ್ಲೀನಿಗೆ ಆರೆಂಜ್. ಈ ರೀತಿ ನಾವು ಕಲರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಪ್ಲೀನು ಮತ್ತು ಸ್ಟಮಕ್ಕು ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಇದರಿಂದ ಒಂದೇ ಸಲ ನಾನು ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಮೇನಾಗಿ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಮುಖ್ಯ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಕಲರನ್ನು ಯೂಸ್ ಮಾಡಿ ನಮ್ಮ ಆರ್ಗನ್ಸ್ನ ಸ್ಟ್ರೆಂಥನ್ ಮಾಡ್ತಾ ಹೋಗೋದು. ನಾವು ಕೊಡ್ತಕ್ಕಂಥ ಆಹಾರನೂ ಉತ್ತಮವಾಗಿದ್ದರೆ ನಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ವಾಕ್ ಮಾಡಬೇಕು, ನೈಟ್ ಚೆನ್ನಾಗಿ ನಿದ್ದೆ ಮಾಡಬೇಕು, ಬೇಗ ಮಲಗೋದು, ಬೇಗ ಎದ್ದೇಳೋದು, ಈ ರೀತಿ. ಆಮೇಲೆ ಇನ್ನೊಂದು ಮೇನಾಗಿ ಶುಗರ್ ಇರೋರು ಅವರ ಊಟದಲ್ಲಿ ನವಣೆನ ಯೂಸ್ ಮಾಡೋದ್ರಿಂದ ಅವ್ರಿಗೆ ಸ್ಪ್ಲೀನು ಮತ್ತು ಸ್ಟಮಕ್ಕು ಸ್ಟ್ರೆಂಥನ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದಲ್ಲದೆ ಶುಗರ್ ಪೇಷಂಟ್ಸು ಇನ್ನೂ ಹಲವಾರು ಕ್ರಮಗಳನ್ನ ಅನುಸರಿಸ್ಬೇಕು. ಮತ್ತು ಶುಗರಲ್ಲಿ ಕೋಲ್ಡಿಂದ ಬಂದಿರತಕ್ಕಂಥದ್ದು ಮತ್ತು ಹೀಟಿಂದ ಬಂದಿರತಕ್ಕಂಥದ್ದು ಅಥವಾ ಟೆನ್ಷನಿಂದ ಈ ರೀತಿ ಎಲ್ಲ ಇರೋದರಿಂದ ಅವರ ಮಾನಸಿಕ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾನಸಿಕವಾಗಿಯೂ ಅವರು ಯಾವಾಗಲೂ ಖುಷಿಯಾಗಿರೋದು, ಲವಲವಿಕೆಯಿಂದ ಇರೋದು, ಈ ಥರ ಇರೋದ್ರಿಂದನೂ ಅವರ ಶುಗರ್ ಲೆವೆಲ್ಲು ಒಂದು ಕಂಟ್ರೋಲಲ್ಲಿ ಇರೋಕ್ಕೆ ಅಥವಾ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲ ನಾವು ಜನರಲ್ಲಾಗಿ ಶುಗರು ಮತ್ತು ಬಿ ಪಿ ಇರೋರಿಗೆ ಹೇಳ್ಬೋದು. ಇದು ಶುಗರ್ ಬಂದು ಟೆನ್ಷನ್ಗೆ ಬಿ ಪಿನೂ ಬರ್ಬೋದು, ಅಥವಾ ಬಿ ಪಿ ಬಂದಿರೋರಿಗೆ ಕ್ರಮೇಣ ಟೆನ್ಷನ್ಗೆ ಶುಗರು ಬರ್ಬೋದು. ಈ ರೀತಿ ಆಗೋದ್ರಿಂದ ಮೆಂಟಲ್ ಹೆಲ್ತ್ ಅನ್ನೋದು ಎಲ್ಲದಕ್ಕೂ ಮೂಲ ಕಾರಣ. ನಾವು ಮೆಂಟಲ್ ಹೆಲ್ತ್ನ ಫಸ್ಟು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಸ್ವಲ್ಪ ಲವಲವಿಕೆಯಿಂದ ಇರೋದು, ಧ್ಯಾನ ಮಾಡೋದು, ನಮ್ಮ ಉಸಿರಾಟದ ಮೇಲೆ ನಾವು ಸ್ವಲ್ಪ ಫೋಕಸ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ನಂಬರ್ 8 ಮತ್ತು 9 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.